ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಕೀರ್ತನೆ 20ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನು ನಿನ್ನ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವನು, ನಿನ್ನ ಸಂಕಲ್ಪಗಳನ್ನು ನೆರವೇರಿಸುವನು ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಾವು ನೋಡುವಾಗ ಲೋಕದಲ್ಲಿ ಎಲ್ಲರ ಹೃದಯದಲ್ಲಿ ಒಂದು ಇಷ್ಟಾರ್ಥ ಇರುತ್ತದೆ. ನಾನು ಇದು ಮಾಡಬೇಕು, ನಾನು ಹೀಗೆ ಮಾಡಬೇಕು, ನಾನು ಒಳ್ಳೆ ಆಗಬೇಕು, ನನ್ನ ಕುಟುಂಬ ಒಳ್ಳೆ ಆಗಬೇಕು, ನನ್ನ ಸೇವೆ ಒಳ್ಳೆ ಆಗಬೇಕು, ನಾನು ಮುಂದೆ ಬೆಳಿಬೇಕು ಅಂತ ಒಂದು ಇಷ್ಟ ಇರುತ್ತದೆ. ಅದಕ್ಕೆ ದೇವರು ನನಗೆ ಇಡೀ ಲೋಕಕ್ಕೆ ಹೇಳ್ತದೆ, ನಾನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸು. ನಿನ್ನ ಇಷ್ಟಾರ್ಥ ಏನಿದೆ? ಇವತ್ತು ನಿನಗೆ ಕುಟುಂಬ ನಡೆಸೋದು ಇಷ್ಟ ಇರ್ಬೋದು, ನಿನಗೆ ಸೇವೆಯಲ್ಲಿ ಇಷ್ಟ ಇದಿರ್ಬೋದು, ಏನೇನು ಇಷ್ಟ ಇದೆ ಅದು ದೇವರು ನೆರವೇರಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ. ಮತ್ತು ನಿನ್ನ ಯೋಜನೆಗಳನ್ನು ಸಫಲ ಮಾಡುತ್ತಾನಂತ ಹೇಳ್ತಾ ಇದ್ದಾನೆ. ನೀನು ಏನೇನು ಯೋಜನೆ ಹಾಕಿದೆ ಈ ವರ್ಷ, ದೇವರಿಗಾಗಿ ಇದು ಮಾಡಬೇಕು, ನಾನು ಒಳ್ಳೆ ಆಗಬೇಕು, ನನ್ನ ಕುಟುಂಬ ಒಳ್ಳೆ ಆಗಬೇಕು, ನನ್ನ ಸೇವೆ ಒಳ್ಳೆ ಆಗಬೇಕು, ನನ್ನ ಕೆಲಸ ಕಾರ್ಯಗಳು ಒಳ್ಳೆ ಆಗಬೇಕು ಅಂತ ನೀನು ಯೋಜನೆಗಳು ಹಾಕಿದೆ, ಮತ್ತು ನಾನು ಮುಂದೆ ಬೆಳಿಬೇಕು ಅಂತ ಯೋಜನೆಗಳು ಹಾಕಿದೆ. ಆ ಎಲ್ಲ ಯೋಜನೆಗಳು ಕ್ರಿಸ್ತ ಯೇಸುವಿನಲ್ಲಿ ನೆರವೇರಿಸ್ತದೆ ಪ್ರಿಯರೇ. ಅದಕ್ಕಾಗಿ ಭೂಮಿ ಮೇಲೆ ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದಿದ್ದಾನೆ, ತಂದೆ ಚಿತ್ತವನ್ನು ನೆರವೇರಿಸಲಿಕ್ಕೆ. ಮತ್ತು ಯೇಸು ಮೇಲೆ ಯಾರ್ಯಾರು ನಂಬಿಕೆ ಇಡ್ತಾರ ಅವರ ಇಷ್ಟಾರ್ಥಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನೆರವೇರಿಸ್ತದೆ ಪ್ರಿಯರೇ. ಮತ್ತು ನಿನ್ನ ಯೋಜನೆಗಳು ಏನೇನು ಹಾಕಿದೆ ಆ ಯೋಜನೆಗಳು ಕ್ರಿಸ್ತ ಯೇಸುವಿನಲ್ಲೇ ಮಾತ್ರ ನೆರವೇರುತ್ತದೆ. ನಿನ್ನ ಯೋಜನೆ ಸಫಲ ಆಗಬೇಕಂದ್ರೆ ನಿನಗೆ ಯೇಸು ಕ್ರಿಸ್ತನೆಂಬ ರಕ್ಷಕನು ಬೇಕು. ಆ ಯೋಜನೆಗಳನ್ನು ಸಫಲ ಆಗಬೇಕಂದರೆ ಯೇಸು ಎಂಬ ರಕ್ಷಕನು ನಿನ್ನ ಜೀವಿತದಲ್ಲಿ ಇದ್ದರೆ ಆತನು ನಿನ್ನನ್ನು ಎಲ್ಲ ಇಷ್ಟಾರ್ಥಗಳು ನೆರವೇರಿಸಿ ನಿನ್ನ ಯೋಜನೆಗಳನ್ನು ಪರಿಪೂರ್ಣ ಮಾಡುವನು ಯೇಸು ಸ್ವಾಮಿಯಾಗಿದ್ದಾನೆ. ಅದಕ್ಕೆ ಪ್ರಿಯರೇ, ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಯಾವ ಕ್ಷೇತ್ರದಲ್ಲಿ ಇರ್ಬೋದು, ಅದಕ್ಕೆ ಭಯಪಡಬೇಡ. ನಿನ್ನ ಇಷ್ಟಾರ್ಥಗಳು ಇನ್ನೂ ನೆರವೇರಿಲ್ಲ ಅಂತ ಭಯಪಡಬೇಡ, ನನ್ನ ಯೋಜನೆಗಳು ಸಫಲ ಆಗಿಲ್ಲ ಅಂತ. ಯೇಸು ನಿನಗಿದ್ದಾನೆ. ನಿನ್ನ ಪಕ್ಷದಲ್ಲಿ ಯೇಸು ಇರುವಾಗ ಅವೆಲ್ಲ ಯೋಜನೆಗಳು ಸಫಲ ಆಗುತ್ತದೆ. ಮತ್ತು ನಿನ್ನ ಪಕ್ಷದಲ್ಲಿ ಯೇಸು ಸ್ವಾಮಿ ಇರುವಾಗ ನಿನ್ನ ಎಲ್ಲ ಯೋಜನೆಗಳು ಸಫಲ ಆಗುತ್ತದೆ. ಅದಕ್ಕೆ ದೇವರು ನಿನ್ನ ಸೇವೆ ಒಟ್ಟಿಗೆ, ನಿನ್ನ ಕೆಲಸ ಒಟ್ಟಿಗೆ, ಮತ್ತು ನಿನ್ನ ಮನೆ ಜೊತೆಗೆ ನಿನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯೇಸು ಇದ್ದಾನೆ ನಿನಗಾಗಿ. ಅದಕ್ಕೆ ನಿನ್ನ ಎಲ್ಲ ಇಷ್ಟಾರ್ಥಗಳು, ಯಾವ್ಯಾವ ಇಷ್ಟಾರ್ಥ ಇದೆ ಅವೆಲ್ಲ ಈ ವರ್ಷ ಯೇಸು ನಿನ್ನ ಮೂಲಕ, ತಂದೆಯಾದ ದೇವರ ಮೂಲಕ ಯೇಸು ಸ್ವಾಮಿ ಆ ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ. ಅದಕ್ಕೆ ನಿನಗೆ ಕೊಡಲ್ಪಟ್ಟ ಸೇವೆಯನ್ನು ನೀನು ಮಾಡ್ತಾ ಇರು. ನಿನಗೆ ಕೊಡಲ್ಪಟ್ಟ ಕುಟುಂಬದ ಜವಾಬ್ದಾರಿನ ಹೊತ್ತುಕೊಂಡು ಹೋಗ್ತಾ ಇರು. ನಿನಗೆ ಕೊಟ್ಟಿರುವ ಮಕ್ಕಳ ಜವಾಬ್ದಾರಿ ಹೊತ್ತುಕೊಂಡು ಇರು. ಅದರಲ್ಲಿ ದೇವರು ನಿನಗೆ ಸಹಾಯ ಮಾಡುತ್ತಾನೆ, ನಿನಗೆ ಬಲಪಡಿಸುತ್ತಾನೆ. ಮತ್ತು ಯೇಸು ಸ್ವಾಮಿ ಈ ಭೂಮಿ ಮೇಲೆ ಬಂದೋದು ಒಂದೇ ಕಾರಣ, ತಂದೆ ಚಿತ್ತವನ್ನು ನೆರವೇರಿಸಲಿಕ್ಕೆ. ಅದಕ್ಕೆ ಆತನ ಚಿತ್ತ ನಿನ್ನ ಹೃದಯದಲ್ಲಿ ಹಾಕಿ, ಆತನ ಚಿತ್ತ ಮೂಲಕ ನಿನ್ನ ಇಷ್ಟಾರ್ಥಗಳು ನೆರವೇರಿಸಿ ನಿನ್ನ ಎಲ್ಲ ಸಂಕಲ್ಪಗಳನ್ನು, ಅದು ಯೋಜನೆಗಳನ್ನು ಸಫಲ ಮಾಡುತ್ತಾನೆ. ಅದಕ್ಕೆ ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡಲಿ. ಆಮೀನ್.